हाँ ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನನ್ನ ಮಗನ ಸ್ಕೂಲ್ಗೆ ಇವಾಗ ಹಾಲಿಡೇ, ನಿನ್ನೆನೇ ಎಕ್ಸಾಮ್ ಮುಗಿದಿತ್ತು. ಸೊ ಒಂದು 8 ದಿವಸ ಊರಿಗೆ ಹೋಗಿ ಬರೋಣ ಅಂತ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಸಂಜೆ 4 ಗಂಟೆಗೆ ನಮ್ಮ ಮನೆಯಿಂದ ಹೊರಟ್ರೆ ನಾಳೆ ಒಂದು 10 ಗಂಟೆ ಆಗುತ್ತೆ ಮನೆ ತಲುಪೋ ಅಷ್ಟರಲ್ಲಿ. ನನಗೆ ಬಸ್ಸೆಲ್ಲ ಆಗಿ ಬರಲ್ಲ ಅಷ್ಟೊಂದು, ಸೊ ನಾವು ಟ್ರೈನ್ಗೆ ಹೋಗೋದು ಆಲ್ಮೋಸ್ಟ್ ಯಾವಾಗಲೂ. ಹಲೋ ನಾವು ಈ ಸಲ ಡೈರೆಕ್ಟಾಗಿ ಊರಿಗೆ ಹೋಗಿರಲಿಲ್ಲ. ನಾವು ಊರಿಗೆ ಹೋಗೋ ದಾರಿಲೇ ಮೊದಲು ಸಿಗೋದು ನಮ್ಮ ಮನೆ ದೇವರು, ಅಂದರೆ ಜೈರಾಬಾದ್ ಸಂಗಮು. ಮೊದಲು ಅಲ್ಲಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಈ ಸಲ ಊರಿಗೆ ಹೋದರೆ ಆಯಿತು, ತುಂಬ ದಿವಸ ಆಯಿತು ದೇವಸ್ಥಾನಕ್ಕೆ ಹೋಗು ಅಂತ ಮೊದಲು ನಾವು ಅಲ್ಲೇ ಇಳ್ಕೊಂಡ್ವಿ ಜೈರಾಬಾದಲ್ಲೇ. ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಳಕ್ಕಂತ ಹೋದ್ವಿ. ನಾವು ಪ್ರತಿ ಸಲ ಯಾವಾಗಲೂ ಹೋದರೂ ಅಷ್ಟೇ ತುಂಬ ಅಂದರೆ ತುಂಬಾ ಜನ ಇರ್ತಾಯಿದ್ರು, ತುಂಬಾ ರಶ್ ಆಗಿರ್ತಾಯಿತ್ತು. ಆದರೆ ಈ ಸಲ ಜನ ಕಡಿಮೆನೇ ಇದ್ದರು, ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ಜನ ಯಾರಿಲ್ಲ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಬಾರಿಸಿ ಆಗೋವರೆಗೂ ಎಲ್ಲ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಜನ ಇರ್ತಾರೆ ಅಂತ ಅಲ್ಲಿ ಸ್ವಾಮಿಗಳು ಹೇಳ್ತಾ ಇದ್ರು. ಬಾಯ್. ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಂದರೆ ಒಂದು 6-7 ಮಂತ್ಸ್ ಕೆಳಗಡೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅದಾದಮೇಲೆ ಇವಾಗಲೇ ಹೋಗ್ತಾ ಇರೋದು. ಬಟ್ ಆವಾಗಲೆಲ್ಲ ಜಾಸ್ತಿ ಜನ ಇದ್ದರು, ಇವಾಗ ಕಡಿಮೆ ಜನ ಇದ್ದರು. ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ.
ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಡೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗೋಗಿತ್ತು. ಯಪ್ಪ ನಮ್ಮ ಊರ ಕಡೆ ಅಂತೂ ಬಿಸಿಲಂತೂ ಕೇಳೋದೇ ಬೇಡ. ಬೆಂಗಳೂರಲ್ಲಿ ಮಧ್ಯಾಹ್ನ ಇರೋ ಬಿಸಿಲು ನಮ್ಮ ಊರ ಕಡೆ ಬೆಳಗ್ಗೆ 9-10 ಗಂಟೆಗೆ ಆಗಿಬಿಡುತ್ತೆ. ಅಂದರೆ ತುಂಬಾ ಬಿಸಿಲು. ಆ ಬಿಸಿಲಲ್ಲಿ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ಅಂದರೆ ನಾವು ಡೈರೆಕ್ಟಾಗಿ ದರ್ಶನ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೊರಟ್ವಿ. ದಾರಿ ಮಧ್ಯದಲ್ಲೇ ನಮ್ಮ ಅಕ್ಕನ ಮನೆ ಇದೆ. ಅಲ್ಲಿ ತಲುಪೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಹೋದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಾತು ಹೇಳ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಇನ್ನು ಮಕ್ಕಳು ಫಸ್ಟ್ ಟೈಮ್ 4 ಜನ ಅಂದರೆ ನಮ್ಮ ಅಕ್ಕನ 2 ಮಕ್ಕಳು ಮತ್ತು ನಂದು 2 ಗಂಡು ಮಕ್ಕಳು ಫಸ್ಟ್ ಟೈಮ್ 4 ಜನ ಒಟ್ಟಿಗೆ ಸೇರಿದ್ದು ತುಂಬಾ ಖುಷಿ ಆಯಿತು. ಮಕ್ಕಳಿಗಂತೂ ತುಂಬಾ ಆಟ ಆಡಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಮ್ಮ ಮಕ್ಕಳು ಕೇಳೋದಾ, ಆಮೇಲೆ ಜಗಳ ಆಡೋದು, ಒಬ್ರಿಗೆ ಬೇಕಾಗಿರೋದೇ ಇನ್ನೊಬ್ರಿಗೆ ಬೇಕಾಗಿತ್ತು. ಈ ಥರ ಎಲ್ಲ ಜಗಳ ಆಡೋಕ್ಕೂ ಸ್ಟಾರ್ಟ್ ಮಾಡಿದ್ರು. ತುಂಬಾ ಖುಷಿಪಟ್ಟರು ಫಸ್ಟ್ ಟೈಮ್ ಈ ಥರ ಒಟ್ಟಿಗೆ ಸೇರಿದ್ದಕ್ಕಂತೂ. ಇನ್ನು ನನ್ನ ಮಕ್ಕಳಿಗಂತೂ ಪಂಜರದಲ್ಲಿರೋ ಹುಲಿ ಬಿಟ್ಟಿರೋ ಥರ ಅವರು ಇಷ್ಟು ತೀಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಊರಿಗೆ ಹೋದರೆ. ಅಂದರೆ ಮನೆ ಹಿಂದೆನೇ ಅವ್ರದ್ದು ಹೊಲ ಇದೆ, ಅಂದರೆ ಗದ್ದೆನೂ ಇದೆ. ಅದರಲ್ಲಿ ಆಟ ಆಡೋದು, ಸೈಕಲ್ ಆಡೋದು, ಇನ್ನು ಕಾರ್ದು ಟೈರ್ ಎಲ್ಲ ಆಡೋದು ತುಂಬಾ ತೀಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೂ ಇಲ್ಲಿಂದ ಹೋಗೋಕ್ಕೂ ಮನಸ್ಸಾಗಲಿಲ್ಲ. ಸೊ ನೈಟ್ ನಾವು ಅಲ್ಲೇ ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ಅಲ್ಲಿಂದ ನನ್ನ ಹಸ್ಬೆಂಡ್ ಮನೆಗೆ ಅಂದರೆ ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಯಾರು ಕೊಡ್ತೀರಿ? ಇಲ್ಲ ಅವ್ರಿಬ್ಬರು ಕುಂತಾರಲ್ಲ ಆಲ್ರೆಡಿ. ಮತ್ತೆ ಯಾರು ನೀವು ಭೀ ಕುಂತ, ನೀವು ಒಬ್ಬನೇ ಪೆಂಡಿಗಿದ್ದಿ, ಅವ್ ಕುಂತಾನ ಆಲ್ರೆಡಿ. ಇಲ್ಲ ನಿಂಗೆ ಕೊಡ್ಲಿ, ಯಾರಿಗೆ ಕೊಡ್ಲಿ ಅವ್ರು ಫಸ್ಟ್ ಕೈ ನಿಂಗೆ ನಿಂಗೋ ಇರು ಮಗ, ಅಣ್ಣ ಕುಂತಾನ ಇರೋ. ಯಾರ ಹತ್ತಿರ ಮೇಲೂ ಒಂದಲ್ಲಿ ಎಲ್ಲರೂ ಚಪ್ಪಾಳೆ ಹೊಡ್ರಿ ಎಲ್ಲರೂ ಚಪ್ಪಾಳೆ. ಸೂಪರ್ ಹಾಯ್ ಮಾಡು, ಬಾಯ್ ಡ್ಯಾನ್ಸ್ ಮಾಡ್ರಿ, ಡ್ಯಾನ್ಸು ಇದು. ಟೈರ್ ಕೆಳಗಡೆ ಹಾಕೋ. ಅಲ್ಲ ಫನ್ ನೋಡು.
ಹಾಯ್ ಮಾಡಿ ಅಲ್ಲಿ ಹಾಯ್ ಮಾಡಿ ನೀ ಮಾಡಿ ಅಂತ ರೀಲ್ಸ್ ಮಾಡ್ಸ ಅವ್ರಿಗೆ ಎಲ್ಲರಿಗೆ ಮಾಡಾರೆ ಅವ್ರಿಗೆ ಮಾಡ್ಸಿ ಫಸ್ಟ್ ಜೋರ್ಸಿ ಜೋರ್ಸಿ ಇನ್ನು ನೆಕ್ಸ್ಟ್ ಅಲ್ಲಿಂದ ನಾವು ನಮ್ಮ ಹಸ್ಬೆಂಡ್ ಮನೆಗೆ ಹೊರಟ್ವಿ. ಇನ್ನು ನನ್ನ ಹಸ್ಬೆಂಡ್ ಮನೆ ಅಂತೂ ಪೂರ್ತಿ ಹಳ್ಳಿ ವಾತಾವರಣನೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನ್ನ ಮಕ್ಕಳಿಗೆ ಅಲ್ಲಿ ಹೋದ್ರಂತೂ ಹಾಲು, ಮೊಸರು, ಮಜ್ಜಿಗೆ ಮತ್ತು ಹೊಲದಲ್ಲಿ ಬೆಳೆಯೋ ತರಕಾರಿ, ಯಾವುದೇ ಔಷಧಿ ಇರಲ್ಲ, ಏನಿಲ್ಲ. ಇದನ್ನೆಲ್ಲ ತುಂಬ ತಿನ್ನೋಕೆ ನಮಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ಸಿಟಿ ಕಡೆ ಆದರೆ ಪ್ರಾಣಿಗಳೆಲ್ಲ ತೋರ್ಸೋಕ್ಕೆ ಝೂ ಕರ್ಕೊಂಡು ಹೋಗೋದು, ಪ್ರಾಣಿ ಪ್ರಪಂಚ ಈ ಥರ ಎಲ್ಲ ಕರ್ಕೊಂಡು ಹೋಗಿ ಮಕ್ಕಳಿಗೆ ಪ್ರಾಣಿಗಳನ್ನ ತೋರಿಸ್ಬೇಕಾಗತ್ತೆ. ಆದರೆ ಹಳ್ಳಿ ಕಡೆ ಹಾಗಲ್ಲ, ದನ, ಕರು, ಮೇಕೆ ಈ ಥರ ಮನೆ ಮುಂದೆನೇ ಓಡಾಡ್ಕೊಂಡಿರುತ್ತೆ. ನನ್ನ ಮಕ್ಕಳಿಗಂತೂ ಅವನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ. ಇನ್ನು ನಾವು ಊರಿಂದನೇ ಯಾವಾಗಲೂ ತುಪ್ಪನೆಲ್ಲ ಊರಿಂದನೇ ತೊಗೊಂಡ್ಬರೋದು, ಇನ್ನೇನು ತೊಗೊಳೋದಿಲ್ಲ, ನಾವು ಹೋದಾಗಲೇ ಮಾಡಿಕೊಡ್ತಾರೆ. ಇನ್ನು ಗಂಡನ ಮನೆಯಲ್ಲಿ ಒಂದು 2 ದಿವಸ ಇಟ್ಕೊಂಡು ಅಲ್ಲಿಂದ ನೆಕ್ಸ್ಟು ತವ್ರ ಮನೆಗೆ ಹೋಗ್ಬೇಕಾಗಿತ್ತು. ನಾವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಮಾರ್ನಿಂಗು ತವ್ರ ಮನೆಗೆ ಹೋಗುವಾಗ ಈ ನೇಟಿವ್ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.